ರಾಜ ಶೇರ್ ಸಿಂಗ್ ಯಾವಾಗ್ಲೂ ಕಾಡಿನ ಪ್ರಾಣಿಗಳನ್ನು ರಕ್ಷಿಸುತ್ತಿತ್ತು. ಹಾಗಾಗಿ ಶೇರ್ ಸಿಂಗ್ ಬಗ್ಗೆ ಎಲ್ಲರೂ ಚರ್ಚೆ ಮಾಡ್ತಿದ್ರು. ಹೀಗೆ ಒಂದಿನ ಶೇರ್ ಸಿಂಗ್ ತನ್ನ ಪತ್ನಿ ಮತ್ತು ಮಕ್ಕಳೊಂದಿಗೆ ಗುಹೆ ಎದುರುಗಡೆ ಕೂತ್ಕೊಂಡಿತ್ತು. ಆಗ ಕಾಡಿನ ಕೆಲವು ಪ್ರಾಣಿಗಳು ಶೇರ್ ಸಿಂಗ್ನ ಬಳಿ ಬಂದು ಹೇಳ್ತಾರೆ, ಮಹಾರಾಜರೇ, ನಾವೀಗ ತುಂಬಾ ಕಷ್ಟದಲ್ಲಿದ್ದೀವಿ. ಏನಾಯ್ತು ಚಮೇಲಿ, ನೀನ್ ಯಾಕೆ ಅಳ್ತಿದ್ದಿ? ಮಹಾರಾಜ್ರೆ, ನನ್ ಮಗ ನಿನ್ನೆ ರಾತ್ರಿಯಿಂದ ಕಾಣಿಸ್ತಿರ್ಲಿಲ್ಲ. ಆದ್ರೆ ಇವತ್ತು ಕಾಡಿನ ಹೊರಗಡೆ ಒಂದ್ ಶವ ಸಿಕ್ಕಿದೆ. ಯಾರೋ ನನ್ನ ಮಗನನ್ನು ಕೊಂದು ತಿಂದು ಅರ್ಧ ತಿಂದು ಕಾಡಿನಿಂದ ಹೊರಗೆ ಎಸೆದಿದ್ದಾರೆ. ಏನು? ಈ ಕಾಡಿನಲ್ಲಿ ನಾನು ಇಷ್ಟು ಕಠಿಣ ಕಾನೂನು ಮಾಡಿದ್ದೇನೆ, ಆದ್ರೂ ಯಾರವರು? ಇಂತಹ ಪಾಪ ಮಾಡಿದವರು ಯಾರು? ತಿಳಿದಿಲ್ಲ ಮಹಾರಾಜ್ರೆ. ಕೆಲವು ಪ್ರಾಣಿಗಳ ಪ್ರಕಾರ ರಾತ್ರಿ ವೇಳೆ ಕಾಡಿನಲ್ಲಿ ತೋಳಗಳು ಸುತ್ತಾಡ್ತಿವೆಯಂತೆ. ಈ ಕಾಡಿನಲ್ಲಿ ಶಿಕಾರಿ ಮಾಡೋದು ನಿಷಿದ್ಧ. ಆದ್ರೂ ಈ ಶಿಕಾರಿ ಯಾರು ಹುಟ್ಟಿಕೊಂಡ? ನಿನಗೆ ಇದಕ್ಕೆ ಖಂಡಿತ ನ್ಯಾಯ ಸಿಗುತ್ತೆ. ನಿನ್ನ ಮಗುವಿನ ಕೊಲೆಗಾರನಿಗೆ ನಾನು ಶಿಕ್ಷೆ ಕೊಡುತ್ತೇನೆ. ಅವನಿಗೆ ಎಂತ ಶಿಕ್ಷೆ ಕೊಡ್ಬೇಕು ಅಂದ್ರೆ ಇವತ್ತಿಂದ ಯಾವುದೇ ಪ್ರಾಣಿನ ಕಣ್ಣೆತ್ತು ನೋಡಬಾರ್ದು ಅವನು. ನಾಳೆ ಬೆಳಿಗ್ಗೆ ಸಭೆಯನ್ನು ಕರೆಯಿರಿ. ಮಂತ್ರಿ ಚಿತಾ ಸಿಂಗ್ ಮತ್ತು ಭಾಗ್ ಸಿಂಗ್ ಕಾಡಿನ 4 ದಿಕ್ಕಿನಲ್ಲಿ ಬಲೆ ಬೀಸಿ ತಿಳಿದುಕೊಳ್ಳಿ ಮಕ್ಕಳ ಹತ್ಯೆ ಯಾರು ಮಾಡ್ತಿದ್ದಾರೆಂದು. ಶೇರ್ ಸಿಂಗ್ನ ಮಾತನ್ನು ಕೇಳಿ ಅವರ ದೊಡ್ಡ ಮಗ ಯೋಚನೆ ಮಾಡೋಕ್ ಶುರು ಮಾಡ್ತಾನೆ. ಇಷ್ಟರವರೆಗೆ ಅವಿತುಕೊಂಡು ಮುಗ್ಧ ಪ್ರಾಣಿಗಳ ಶಿಕಾರಿ ಮಾಡ್ತಿದ್ದೆ, ಆದ್ರೆ ಈಗ ಯಾರು ಬಂದಿದ್ದಾರೆ? ನನ್ನ ಶಿಕಾರಿಗಳನ್ನು ಕೊಂದು ತಿನ್ನುವವರು? ಶೇರ್ ಸಿಂಗ್ನ ದೊಡ್ಡ ಮಗ ದಿಲಾವರ್ ಕೆಟ್ಟವನಾಗಿದ್ದ. ಈ ದಿಲಾವರ್ ಯಾವಾಗ್ಲೂ ಕಾಡಿನ ಪ್ರಾಣಿಗಳನ್ನು ಕೊಂದು ತಿಂತಿದ್ದ. ಇವರ ಚಿಕ್ಕ ಮಗ ಬೋಲಾ ಅವರ ತಂದೆಯ ಹಾಗೆ ತುಂಬಾ ದಯಾಳು ಆಗಿದ್ದ. ಅವನ್ ಯಾವಾಗ್ಲೂ ಕಾಡಿನ ಪ್ರಾಣಿಗಳನ್ನು ರಕ್ಷಿಸುತ್ತಿದ್ದ. ರಾತ್ರಿ ಟೈಮಲ್ಲಿ ದಿಲಾವರ್ ಕಾಡಿನಲ್ಲಿ ಶಿಕಾರಿ ಮಾಡೋದಕ್ಕೆ ಹೋಗ್ತಾ ಇತ್ತು. ಆಗ ಇದ್ದಕ್ಕಿದ್ದಂತೆ ಬಲ್ಲು ಅಲ್ಲಿ ಕಾಣಿಸುತ್ತೆ. ಓಹೋ, ಈ ಮಂಗ ಕೂಡ ಅಪ್ಪಾಜಿಯವರ ಗುಪ್ತಾಚಾರನಿರ್ಬೇಕು. ಈ ವೇಳೆ ಶಿಕಾರ್ ಮಾಡೋದು ಸರಿಯಲ್ಲ. ಸ್ವಲ್ಪ ದಿನ ಬಿಟ್ಟು ಬಿಡ್ತೇನೆ, ಆಗ ನನ್ ಮೇಲೆ ಯಾರಿಗೂ ಸಂಶಯ ಬರೋದಿಲ್ಲ. ಆಗ ಬಾಲು ಮಂಗ ಅಲ್ಲಿಗೆ ಬಂದ್ಬಿಡುತ್ತೆ. ಯುವರಾಜ್ರೆ, ನೀವು ಈ ಹೊತ್ತಿನಲ್ಲಿ ಇಲ್ಲಿ? ಮಂಗನ ಮಾತಿನ ಹಾವಭಾವ ನೋಡೇ ಇದಕ್ಕೆ ಅರ್ಥ ಆಗ್ಬಿಡತ್ತೆ. ಇದು ತುಂಬಾ ಯೋಚನೆ ಮಾಡಿ ಹೇಳುತ್ತೆ, ಕೊಲೆಗಾರನನ್ನು ಹಿಡಿಯೋದು ನನ್ನ ಕರ್ತವ್ಯ ಕೂಡ. ನಾನು ಕೊಲೆಗಾರನನ್ನು ಹುಡುಕ್ತಾ ಇಲ್ಲಿಗೆ ಬಂದಿದ್ದೇನೆ. ಯುವರಾಜ್ ಅಂದ್ರೆ ನಿಮ್ಮಂತಿರ್ಬೇಕು. ನಮ್ಗೆ ನಿಮ್ಮಲ್ಲಿ ಹೆಮ್ಮೆ ಇದೆ ಯುವರಾಜ್ರೆ. ತನ್ನನ್ನು ಹೊಗಳಿದ್ ನೋಡಿ ಈ ದಿಲಾವರ್ ತನ್ನ ಗುಹೆಗೆ ಹೊರಟೋಗುತ್ತೆ. ಆಗ ಕಾಡಿಗೆ ಅಲ್ಲೊಂದು ತೋಳ ಬಂದ್ಬಿಡುತ್ತೆ. ನಿನ್ನೆ ಜಿಂಕೆಯ ಮಗುವನ್ನು ತಿಂದು ತುಂಬಾ ಮಜಾ ಬಂತು. ಸರಿ, ಇಂದು ಕೂಡ ಯಾರ್ದಾದ್ರೂ ಮಗುವನ್ನು ಕೊಂದು ಪಾರ್ಟಿ ಮಾಡೋಣ. ಚಮೇಲಿಯ ಮಗನನ್ನು ಈ ತೋಳನೇ ತಿಂದಿತ್ತು. ತೋಳ ಕೂಡ ಆ ದಿಲಾವರ್ನಂತೆ ಕಾಡಿನ ಪ್ರಾಣಿಗಳನ್ನೆಲ್ಲ ಕೊಂದು ತಿಂತಿತ್ತು. ಈ ತೋಳ ಕಾಡಿನಲ್ಲಿ ಪ್ರಾಣಿಗಳನ್ನು ಶಿಕಾರಿ ಮಾಡೋದಕ್ಕೆ ಹುಡುಕ್ತಾ ಇತ್ತು. ಎತ್ತರದ ಮರದಲ್ಲಿ ಕೂತ್ಕೊಂಡಿದ್ದಂತಹ ಈ ಪಕ್ಷಿ ತೋಳಗಳನ್ನು ನೋಡ್ಬಿಡುತ್ತೆ. ಈ ತೋಳ ಇಷ್ಟೊತ್ತು ಕಾಡಿನಲ್ಲೇನ್ ಮಾಡ್ತಿದ್ದಾನೆ? ಎಲ್ಲಾದ್ರೂ ನಾವು ಹುಡುಕುತ್ತಿರುವ ಕೊಲೆಗಾರ ಇವನೇ ಇರಬಹುದೇ? ಆಗ ಈ ತೋಳಗಳೆಲ್ಲ ಆ ಮೊಲದ ಮನೆ ಒಳಗಡೆ ನುಗ್ಬಿಡ್ತವೆ. ಮೊಲದ ಮರಿಗಳನ್ನು ಕಚ್ಕೊಂಡು ಅಲ್ಲಿಂದ ಹೊರಟೋಗ್ತವೆ. ಇದನ್ ನೋಡಿ ಈ ಪಕ್ಷಿಗೆ ಆಶ್ಚರ್ಯವಾಗುತ್ತೆ. ಇದರರ್ಥ ಈ ತೋಳನೇ ಕಾಡು ಪ್ರಾಣಿಗಳನ್ನು ಕೊಲ್ತಿದ್ದಾನೆ. ಬೆಳಿಗ್ಗೆ ಈ ವಿಷಯವನ್ನು ಮಹಾರಾಜರಿಗೆ ತಿಳಿಸ್ಬೇಕು. ಮರುದಿನ ಬೆಳಗ್ಗೆ ಈ ಮೊಲಗಳು ತಮ್ಮ ಮರಿಗಳು ನಾಪತ್ತೆ ಆಗಿರೋದ್ನ ನೋಡಿ ಶೇರ್ ಸಿಂಗ್ನ ಬಳಿ ಬಂದು ಹೇಳ್ತಾರೆ, ಮಹಾರಾಜ್, ರಾತ್ರಿಯಿಂದ ನನ್ನ ಮಗ ಕಾಣೆಯಾಗಿದ್ದಾನೆ. ಏನಾದ್ರೂ ಮಾಡಿ ಮಹಾರಾಜ್ರೆ, ಇಲ್ಲಾಂದ್ರೆ ನಾನು ಬದುಕೋದಿಲ್ಲ. ಮಹಾರಾಜ್ರೆ, ನಿನ್ನೆ ರಾತ್ರಿ ಶಾಕಾಲ ತೋಳ ಮೊಲದ ಮಗುವನ್ನು ಎತ್ತಿಕೊಂಡು ಹೋಗಿದ್ದಾನೆ. ನಾನು ಕಣ್ಣಾರೆ ನೋಡಿದ್ದೀನಿ. ಅಂದ್ರೆ ನಮ್ಮ ಕಾಡು ಪ್ರಾಣಿಗಳನ್ನು ಶಾಕಾಲ ತೋಳ ಕೊಂದು ತಿಂತಿದ್ದಾನೆ? ಶಾಕಾಲ ತೋಳನಿಗಿಷ್ಟು ಧೈರ್ಯ? ಜೊತೆಗಾರರೇ, ಶಾಕಾಲನನ್ನು ಬಂಧಿಸಿ ಕರೆದು ತನ್ನಿ. ಶೇರ್ ಸಿಂಗ್ನ ಸಿಪಾಯಿಗಳು ಈ ತೋಳಗಳ ಕಾಡಿಗೆ ಹೋಗಿ ಈ ಶಿಕಾರಿ ಮಾಡುವ ತೋಳಗಳನ್ನು ಈ ಶೇರ್ ಸಿಂಗ್ನ ಬಳಿಗೆ ಕರ್ಕೊಂಡ್ ಬರ್ತಾರೆ. ತಗೊಳ್ಳಿ ಮಹಾರಾಜ್ರೆ, ನಿಮ್ಮ ಅಪರಾಧಿ. ಅನುಮತಿ ನೀಡಿದ್ರೆ ಇವನ್ನ ಮೂಳೆ ಮುರಿದ್ ಬಿಡ್ತೇವೆ ಮಹಾರಾಜ್ರೆ. ಆಗ ಅಲ್ಲಿಗೆ ಶಾಕಾಲ್ನ ಮಾತಾಪಿತಾ ಕೂಡ ಬರ್ತಾರೆ. ನಿಲ್ಲಿ, ನನ್ ಮಗ ಕೆಟ್ಟವನಲ್ಲ. ಯಾರು ನಿಮ್ಗೆ ಹೀಗೆಲ್ಲ ಸುಳ್ಳು ಹೇಳಿದ್ದು? ನಿಲ್ಲಿ, ನನ್ನ ಮಗನೇನು ಅಪರಾಧಿಯಲ್ಲ ಮುಳೆ ಮುರಿಯೋಕೆ. ನಿನ್ನ ಮಗ ಕಾಡಿನ ಪ್ರಾಣಿ ಮುಗ್ಧ ಮಕ್ಕಳನ್ನು ಕೊಂದು ತಿಂತಿದ್ದಾನೆ. ಹಾಗಾಗಿ ಸ್ವಲ್ಪ ಹೊತ್ತಿನಲ್ಲಿ ಅವನಿಗೆ ಶಿಕ್ಷೆ ವಿಧಿಸಲಾಗುವುದು. ನಾನು ಕೈ ಮುಗಿತೀನಿ, ನನ್ ಮಗನಿಗೆ ಶಿಕ್ಷೆ ಕೊಡ್ಬೇಡಿ. ನನ್ನ ಮಗನನ್ನು ಕ್ಷಮಿಸಿ ಮಹಾರಾಜ್ರೆ. ಎಂದು ಈ ರೀತಿ ಅಪರಾಧ ಮಾಡೋದಿಲ್ಲ. ಅವನಿಗೊಂದು ಅವಕಾಶ ಕೊಡಿ. ಅವಕಾಶ ಸಿಗೋದಿಲ್ಲ. ಬೇರೆ ಅಪರಾಧಿಗಳಿಗೆ ಸಿಕ್ಕ ಶಿಕ್ಷೆಯನ್ನೇ ಅವನಿಗೂ ವಿಧಿಸಲಾಗುವುದು.
ಹದ್ದು ಶಾಕಾಲ್ ತೋಳನ 2 ಕಣ್ಣುಗಳನ್ನು ಕಿತ್ತು ತೆಗೆ. ಶೇರ್ ಸಿಂಗ್ನ ಆದೇಶದಂತೆ ಈ ಪಕ್ಷಿ ತೋಳದ ಕಣ್ಣುಗಳನ್ನು ಬಂದು ಕಿತ್ತಾಕ್ಬಿಡುತ್ತೆ. ಆನೆ ಶಾಕಾಲ್ ತೋಳನ 2 ಬಾಹುಗಳನ್ನು ಕಿತ್ತು ಎಸೆದು ಬಿಡು. ಈ ಆನೆ ತನ್ನ ಸೊಂಡಿಲಿನಿಂದ ತೋಳದ ಕಾಲುಗಳನ್ನು ಹೀಗೆ ಕಟ್ ಮಾಡ್ಬಿಡುತ್ತೆ. ಈಗ ಈ ತೋಳ ನರಳಿ ನರಳಿ ಸತ್ತೋಗುತ್ತೆ. ಇದನ್ನೋಡಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಆಶ್ಚರ್ಯವಾಗುತ್ತೆ. ಯಾರಾದ್ರೂ ಒಂದ್ ವೇಳೆ ನನ್ನ ಕಾಡಿನ ಪ್ರಾಣಿಗಳಿಗೆ ತೊಂದರೆ ಮಾಡುವ ಪ್ರಯತ್ನ ಮಾಡಿದ್ರೆ ಅವನಿಗೂ ಇದೇ ರೀತಿಯ ಶಿಕ್ಷೆಯಾಗುವುದು. ತೋಳಕ್ಕೆ ಸಿಕ್ಕಿದ ಶಿಕ್ಷೆ ನೋಡಿ ಈ ದಿಲ್ವಾರ್ಗೆ ಮನ್ಸಿನಲ್ಲೇ ಹೆದರಿಕೆ ಹುಟ್ಟುತ್ತೆ. ಶಿಕಾರಿ ಮಾಡಿದ್ರೆ ಶಿಕ್ಷೆ ತುಂಬಾ ಅಪಾಯಕಾರಿ. ಆದ್ರೂ ನಾನಂತೂ ಅವಿತುಕೊಂಡು ಶಿಕಾರಿ ಮಾಡ್ತಾ ಇರ್ತೇನೆ. ಯಾಕೆಂದ್ರೆ ನಾನು ಯುವರಾಜ, ಯಾರಿಗೂ ನನ್ನ ಮೇಲೆ ಸಂಶಯ ಬರೋದಿಲ್ಲ. ಇಲ್ಲೊಂದ್ ಕಡೆ ಈ ದಿಲಾವರ್ ಶಿಕಾರಿ ಮಾಡೋದಕ್ಕೆ ಯೋಚಿಸ್ತಾ ಇತ್ತು. ಆಗ ಈ ಕಡೆಯಿಂದ ಈ ನರಿ ಅಳುತ್ತಾ ಹೇಳುತ್ತೆ, ನನ್ನ ಮಗನಿಗೆ ಶಿಕ್ಷೆ ನೀಡಿ ನೀನು ತಪ್ಪಾಡ್ಬಿಟ್ಟೆ ಶೇರ್ ಸಿಂಗ್. ನಿನಗೆ ನಮ್ಮ ಶಾಪ ತಟ್ಟುತ್ತೆ, ನೋಡ್ತಾ ಇರು. ತನ್ನ ಮಗನಿಗೆ ನೀಡಿದ ಶಿಕ್ಷೆಯನ್ನು ನೋಡಿ ಜುಮ್ನು ತನ್ನ ಪತ್ನಿಯನ್ನು ಕರ್ಕೊಂಡು ಅಲ್ಲಿಂದ ಹೊರಟೋಗುತ್ತೆ. ಮಹಾರಾಜರೇ, ನಿಮ್ಮ ನ್ಯಾಯ ಪ್ರಶಂಸನೀಯ. ಎಂದಿನವರೆಗೆ ನೀವು ಈ ರೀತಿ ನ್ಯಾಯ ಕೊಡ್ತೀರೋ ಅಷ್ಟರವರೆಗೆ ಯಾರೂ ಅಪರಾಧ ಮಾಡೋ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ. ಸಭೆ ಮುಗಿದ ಕೂಡ್ಲೆ ಎಲ್ಲಾ ಪ್ರಾಣಿಗಳು ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಈ ತೋಳ ತೀರ್ಕೊಂಡ್ಮೇಲೆ ಕಾಡಿನಲ್ಲಿ ಯಾವುದೇ ಪ್ರಾಣಿಗಳು ತೀರ್ಕೊಳ್ಳೋದು ಕಾಣಿಸೋದಿಲ್ಲ. ಇದಾದ್ಮೇಲೆ ಒಂದಿನ ಈ ದಿಲಾವರ್ ಕಾಡಿನಲ್ಲಿ ರಾತ್ರಿ ಶಿಕಾರಿ ಮಾಡೋಕ್ ಬರುತ್ತೆ. ಕೆಲವು ದಿನದಿಂದ ಶಿಕಾರಿ ಮಾಡಿದೆ ಸುಮ್ಮನಿದ್ದೆ. ಆದರೆ ಇಂದು ಯಾವ್ದಾದ್ರೂ ಮಗುವನ್ನು ಕೊಂದು ತಿಂತೇನೆ. ಶಿಕಾರಿ ಮಾಡೋದಕ್ಕಾಗಿ ದಿಲಾವರ್ ಈ ತೋಳಗಳ ಕಾಡಿಗೆ ಹೋಗುತ್ತೆ. ಅಲ್ಲೊಂದು ತೋಳದ ಮರಿ ಆಟ ಆಡ್ತಾ ಇರುತ್ತೆ. ಅದನ್ನ ನೋಡಿ ಇದು ಯೋಚಿಸುತ್ತೆ, ಅರೆ ವಾ, ಈ ತೋಳನ ಮಗು ಎಷ್ಟು ಸುಂದರವಾಗಿದೆ. ಸರಿ, ಇವನನ್ನೇ ಕೊಂದು ತಿಂತೇನೆ. ದಿಲಾವರ್ ಓಡಿ ಬಂದು ಆ ತೋಳದ ಮಗುವನ್ನು ತಿನ್ನೋಕ್ ಶುರು ಮಾಡುತ್ತೆ. ಆಗ ಶಾಕಾಲ್ನ ಅಮ್ಮ ಅಲ್ಲಿಗೆ ಬಂದ್ಬಿಡ್ತಾರೆ. ಯಾರಾದ್ರೂ ನನ್ನ ಮಗನನ್ನು ಕಾಪಾಡಿ, ಯಾರಾದ್ರೂ ನನ್ನ ಮಗನ್ ಕಾಪಾಡಿ, ಶೇರಿಯನನ್ನ ಸಾಯಿಸ್ಬಿಡುತ್ತೆ, ಕಾಪಾಡಿ. ಜಿಮ್ಮಿ ಕೂಗೋದ್ ಕೇಳಿ ಎಲ್ಲಾ ಪ್ರಾಣಿಗಳು ಅಲ್ಲಿಗೆ ಬರ್ತಾರೆ. ಇವನು ದಿಲಾವರ್, ಶೇರ್ ಸಿಂಗ್ನ ಮಗ. ಯಾರೋ ನನ್ ಮಗುನ ಸಾಯಿಸಿದ್ದಾರೆ. ಅವನನ್ನ ಬಿಡ್ಬೇಡಿ ತೋಳಗಳೇ, ಹಿಡೀರಿ ಅವನನ್ನ. ಎಲ್ಲಾ ತೋಳಗಳು ಸೇರ್ಕೊಂಡು ಈ ದಿಲಾವರ್ನನ್ನು ಹಿಡಿದ್ಬಿಡ್ತಾರೆ. ಮತ್ತೆ ಬೆಳಗಾಗುತ್ತಲೇ ಅದನ್ನ ಶೇರ್ ಸಿಂಗ್ನ ಬಳಿ ತಂದು ನಿಲ್ಲಿಸ್ತಾರೆ. ಮಹಾರಾಜರೇ, ಮಗುವನ್ನು ಕೊಂದ ಅಪರಾಧಕ್ಕೆ ನನ್ನ ಮಗನಿಗೆ ಮೃತ್ಯುವಿನ ಶಿಕ್ಷೆ ನೀಡಿದ್ದೀರಿ. ಈಗ ನಿಮ್ಮ ಮಗನು ಅದೇ ಅಪರಾಧ ಮಾಡಿದ್ರೆ ಅವನಿಗೂ ಇದೇ ಶಿಕ್ಷೆ ನೀಡ್ತೀರಾ? ಏನ್ ಮಾಡಿದ್ದಾನೆ ನನ್ನ ಮಗ? ನಿಮ್ಮ ಮಗ ಒಬ್ಬ ಮುಗ್ಧ ಮಗುವನ್ನು ಕೊಂದು ತಿಂದ್ಬಿಟ್ಟಿದೆ. ದಿಲಾವರ್, ಇವರು ಹೇಳೋದು ನಿಜವೇನು? ಇಲ್ಲ ಅಪ್ಪಾಜಿ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಜುಮ್ರು, ನನ್ನ ಮಗ ಅಪರಾಧಿ ಎಂದು ಸಾಬೀತುಪಡಿಸಲು ಏನಾದರೂ ಪುರಾವೆ ಇದೆಯಾ? ಇವನೇನು ಪುರಾವೆ ಬಿಟ್ಟಿಲ್ಲ ಮಹಾರಾಜರೇ, ಕೊಂದು ತಿಂದು ಬಿಟ್ಟಿದ್ದಾನೆ ಮಗುವನ್ನು. ಪುರಾವೆ ಇಲ್ಲದೆ ಶಿಕ್ಷೆ ವಿಧಿಸಲು ಸಾಧ್ಯವಿಲ್ಲ. ಒಂದು ಪುರಾವೆ ಇದೆ ಮಹಾರಾಜರೇ. ಹೌದು ಮಹಾರಾಜರೇ, ನಾನು ಶಿಕಾರಿ ಮಾಡಿ ತಿನ್ನೋದನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ. ಅವನು ತಿನ್ನುತ್ತಿರುವಾಗಲೇ ನಾವು ಇವನನ್ನು ಹಿಡಿದಿದ್ದೇವೆ ಮಹಾರಾಜರೇ. ಮತ್ತೆ ಸುಳ್ಳು ಹೇಳ್ತಿದ್ದಾರೆ ಅಪ್ಪಾಜಿ. ನೀವು ಇವನ ಮಗನಿಗೆ ಮೃತ್ಯು ಶಿಕ್ಷೆ ನೀಡಿದ್ದಕ್ಕಾಗಿ ಇವರು ಸುಳ್ಳು ಪುರಾವೆ ಕೊಟ್ಟು ನಿಮ್ಮಿಂದ ಪ್ರತೀಕಾರ ಮಾಡಬಯಸ್ತಾರೆ. ಕೇವಲ ತೋಳಗಳ ಪುರಾವೆಯಿಂದ ದಿಲಾವರ್ನಿಗೆ ಶಿಕ್ಷೆ ನೀಡಲು ಸಾಧ್ಯವಿಲ್ಲ. ಇದೇ ನಿಮ್ಮ ನ್ಯಾಯನ ಮಹಾರಾಜ್ರೆ? ದಿಲಾವರ್ ನಿಮ್ಮ ಸ್ವಂತ ಮಗ, ಹಾಗಾಗಿ ನಮ್ಗೆ ನ್ಯಾಯ ಸಿಗೋದಿಲ್ಲ. ಎಲ್ಲಾ ತೋಳಗಳು ಬೇಸರದಿಂದ ಅಲ್ಲಿಂದ ಹೋಗ್ತಾರೆ. ಆದ್ರೆ ಶೇರ್ ಸಿಂಗ್ಗೆ ಮಾತ್ರ ಚಿಂತೆ ಬಹಳ ಇತ್ತು. ರಾತ್ರಿ ಎಲ್ಲ ಅದು ಯೋಚಿಸ್ತಾ ಇರುತ್ತೆ. ದಿಲಾವರ್ ನನ್ನ ಮಗನಾದ್ರೆ ಏನಾಯ್ತು? ಅವನು ಕೊಲೆಗಾರನಾಗಿದ್ರೆ ಅವನಿಗೆ ಶಿಕ್ಷೆ ವಿಧಿಸಲೇಬೇಕು. ಘಟನೆಯ ಸ್ಥಳಕ್ಕೆ ಹೋಗಿ ಪುರಾವೆ ನಾನೇ ಹುಡುಕುತ್ತೇನೆ. ಮರುದಿನ ಶೇರ್ ಸಿಂಗ್ ತನ್ನ ಗುಪ್ತಚರರನ್ನು ಕರೆಯುತ್ತೆ. ಜೊತೆಗಾರರೇ, ನನ್ನ ಮಗ ಅಪರಾಧಿಯನ್ನು ನನ್ನ ನ್ಯಾಯ ತೀರ್ಮಾನದ ಮೇಲೆ ಕೆಲವರು ಅವಹೇಳನ ಮಾಡಿದ್ದಾರೆ. ಹಾಗಾಗಿ ನೀವೆಲ್ಲ ಹೇಗಾದ್ರೂ ಪುರಾವೆ ಹುಡುಕಲೇಬೇಕು. ದಿಲಾವರ್ ಕೊಲೆಗಾರನಾದ್ರೆ ಅವನಿಗೆ ಶಿಕ್ಷೆ ಆಗಲೇಬೇಕು. ನೀವು ಚಿಂತಿಸಬೇಡಿ ಮಹಾರಾಜರೇ, ನಾವು ನಿಜ ವಿಷಯ ಹೊರಗೆ ತಂದೇ ಬಿಡ್ತೇವೆ. ಶೇರ್ ಸಿಂಗ್ನ ಎಲ್ಲಾ ಗುಪ್ತಚರರು ಹುಡುಕೋದಕ್ಕೆ ಹೊರಡ್ತಾರೆ. ಆಗ ಈ ಪಕ್ಷಿ ಆ ಮರದ ಮೇಲೆ ಕೂತ್ಕೊಂಡಿದ್ದಂತಹ ಗೂಬೆಯನ್ನು ಕೇಳುತ್ತೆ. ಆಗ ಈ ಗೂಬೆ ಹೇಳುತ್ತೆ, ದಿಲಾವರ್ ಕೊಂದದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ನೀನು ಈ ವಿಷಯ ಶೇರ್ ಸಿಂಗ್ನ ಎದುರು ಹೇಳಬಹುದೇ?
ದಿಲಾವರ್ ಶೇರ್ ಸಿಂಗ್ನ ಮಗ. ಶೇರ್ ಸಿಂಗ್ ಅವನಿಗೆ ಶಿಕ್ಷೆ ಕೊಡದೇ ಇದ್ದರೆ ದಿಲಾವರು ನಮ್ಮನ್ನು ಜೀವಿಸಲು ಬಿಡಲಾರ. ಅದರ ಚಿಂತೆ ನಿನಗೆ ಬೇಡ. ನೀನು ಕೇವಲ ಸಾಕ್ಷಿ ನೀಡು, ಬೇರೆಲ್ಲ ನಾನು ನೋಡಿಕೊಳ್ತೇನೆ. ಈ ಪಕ್ಷಿ ಮೇಲೆ ನಂಬಿಕೆ ಇಟ್ಟು ಹುಲ್ಲು ಸಾಕ್ಷಿ ಹೇಳೋದಕ್ಕೆ ಶೇರ್ ಸಿಂಗ್ನ ಸಭೆಗೆ ಬರುತ್ತೆ. ಹಾ ಮಹಾರಾಜ್ರೆ, ದಿಲಾವರ್ ಕೊಲ್ಲೋದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಹುಲ್ಲು ಹೇಳಿದ ಸಾಕ್ಷಿಯನ್ನು ನಂಬುತ್ತಾ ಶೇರ್ ಸಿಂಗ್ ದಿಲಾವರ್ಗೆ ಶಿಕ್ಷೆ ಕೊಡುತ್ತೆ. ಈ ಕಾಡಿನ ಕಾನೂನಿನ ಪ್ರಕಾರ ದಿಲಾವರನಿಗೂ ಅದೇ ಶಿಕ್ಷೆಯಾಗುತ್ತೆ ಯಾವುದನ್ನ ತೋಳನಿಗೆ ನೀಡಲಾಗಿತ್ತು. ಈಗ ಹದ್ದಿನ ಕಡೆ ಈ ಶೇರ್ ಸಿಂಗ್ ನೋಡಿ ಹೇಳುತ್ತೆ, ಹದ್ದು, ದಿಲಾವರ್ನ ಕಣ್ಣು ಕಿತ್ತು ಬಿಡು. ಮತ್ತೊಮ್ಮೆ ಯೋಚಿಸಿ ಮಹಾರಾಜ್ರೆ, ದಿಲಾವರ್ ನಿಮ್ಮ ಮಗ. ನ್ಯಾಯದ ಎದುರು ಯಾರು ಯಾರ ಮಗನಲ್ಲ ಅಥವಾ ಯಾರು ಸಂಬಂಧಿಕರಲ್ಲ. ಕೇವಲ ನ್ಯಾಯ ಕೊಡಬೇಕು. ಇವನನ್ನ ಕ್ಷಮಿಸ್ಬಿಡಿ ಮಹಾರಾಜ್ರೆ, ಈ ದಿಲಾವರ್ ಮತ್ತೆ ಇಂಥ ತಪ್ಪು ಮಾಡೋದಿಲ್ಲ. ನಾವು ಕಾಡಿನ ರಾಜಶೇರ್ನಿ, ನ್ಯಾಯ ನೀಡೋದು ನಮ್ಮ ಧರ್ಮ. ಹಾಗಾಗಿ ನಮ್ಮ ಮಮತೆಯನ್ನು ಇಂದು ಕಣ್ಣೀರಾಗಿ ಹರಿಸಲೇಬೇಕು. ಅಪ್ಪಾಜಿ, ನನ್ನನ್ನು ಕ್ಷಮಿಸಿ ಬಿಡಿ. ಇಲ್ಲ ಮಗು, ನೀನು ಶೇರ್ ಆಗಿದ್ದಿ, ಶೇರ್ನಂತೆ ಜೀವಿಸಿದ್ದಿ, ಶೇರ್ನಂತೆ ಮೃತ್ಯುವನ್ನು ಆಲಿಂಗಿಸು. ನಂತರ ಹದ್ದಿನ ಕಡೆ ನೋಡಿ ಶೇರ್ ಸಿಂಗ್ ಹೇಳುತ್ತೆ, ಹದ್ದು, ದಿಲಾವರ್ನ ಕಣ್ಣು ಕಿತ್ತು ಬಿಡು. ಶೇರ್ ಸಿಂಗ್ನ ಆದೇಶದಂತೆ ಈ ಹದ್ದು ದಿಲಾವರ್ನ 2 ಕಣ್ಣುಗಳನ್ನು ಕಿತ್ತಾಕ್ಬಿಡತ್ತೆ. ದಿಲಾವರ್ ನೋವಿನಿಂದ ನರಳೋದನ್ನ ನೋಡಿ ಶೇರ್ ಸಿಂಗ್ ಕಣ್ಣಲ್ಲಿ ನೀರು ಬರುತ್ತೆ. ನಂತರ ಆನೆಗೆ ಹೇಳುತ್ತೆ, ಆನೆ, ದಿಲಾವರ್ನ 2 ಕೈಗಳನ್ನು ಕಿತ್ತು ಎಸೆದು ಬಿಡು ನೀನು. ಇದನ್ ಕೇಳಿ ಎಲ್ರಿಗೂ ಆಶ್ಚರ್ಯವಾಗುತ್ತೆ. ಮಹಾರಾಜರೇ, ಇವನು ನಿಮ್ಮ ಮಗ. ಮುಂದೆಂದು ಈ ರೀತಿ ತಪ್ಪು ಮಾಡೋದಿಲ್ಲ. ಇವನನ್ನು ಕ್ಷಮಿಸಿ ಬಿಡಿ. ಇವನು ಒಬ್ಬ ಅಪರಾಧಿ. ಇವನ ಕೈಗಳನ್ನು ತುಂಡು ಮಾಡು. ಇದು ನನ್ನಿಂದ ಆಗೋಲ್ಲ ಮಹಾರಾಜ್ರೆ. ಇದು ನನ್ನ ಆಜ್ಞೆ, ನೀನು ಪಾಲಿಸಲೇಬೇಕು. ಶೇರ್ ಸಿಂಗ್ನ ಆದೇಶದಂತೆ ಈ ಆನೆ ಇಷ್ಟ ಇಲ್ದಿದ್ರೂ ಈ ದಿಲಾವರ್ನ 2 ಕಾಲುಗಳನ್ನ ಕತ್ತರಿಸಾಕತ್ತೆ. ನೋವಿನಿಂದ ಈ ದಿಲಾವರ್ ಜೋರಾಗಿ ಅಳ್ತಾ ಇರುತ್ತೆ. ಈ ನೋವಿನ ಕ್ಷಣವನ್ನು ನೋಡಿ ಶೇರ್ ಸಿಂಗ್ನನ್ನು ನೋಡಿ ಎಲ್ಲಾ ಪ್ರಾಣಿಗಳಿಗೂ ಹೆಮ್ಮೆ ಆಗತ್ತೆ. ನಂತರ ಶೇರ್ ಸಿಂಗ್ ತನ್ನ ಮಗನ ಬಳಿ ಹೋಗಿ ಜೋರಾಗಿ ಅಳುತ್ತೆ. ಮಗು, ಇದೆಲ್ಲ ಯಾಕೆ ಮಾಡಿದೆ ನೀನು? ಸ್ವಂತ ಮಗನ ಕೊಲೆಗಾರನಾಗಿಸಿದೆ ನನ್ನನ್ನು. ಶೇರ್ ಸಿಂಗ್ನ ನ್ಯಾಯವನ್ನು ಕೇಳಿ ಎಲ್ಲಾ ಪ್ರಾಣಿಗಳಿಗೂ ತುಂಬಾ ಹೆಮ್ಮೆ ಆಗತ್ತೆ. ಒಪ್ಪಿಕೊಂಡೆ ಶೇರ್ ಸಿಂಗ್, ನಿಜವಾಗ್ಲೂ ನೀನು ನ್ಯಾಯದ ದೇವತೆ. ಗಿಳಿಯರೇ, ಇದು ನನ್ನ ಕೊನೆಯ ನ್ಯಾಯವಾಗಿದೆ. ಇಂದಿನಿಂದ ಯಾವುದೇ ತೀರ್ಮಾನ ನಾನು ಮಾಡೋದಿಲ್ಲ. ಇದನ್ ಕೇಳಿ ಎಲ್ರಿಗೂ ಇನ್ನೂ ಆಶ್ಚರ್ಯ. ನನ್ನ ರಾಜಗದ್ದುಗೆ ತ್ಯಜಿಸಿ ಹಿಮಾಲಯದ ತಪ್ಪಲಲ್ಲಿ ತಪಸ್ಸು ಮಾಡಬಯಸ್ತೇನೆ. ನೀವು ರಾಜನಾಗಿರದಿದ್ರೆ ನಮ್ಮ ಅವಸ್ಥೆ ಏನು ಮಹಾರಾಜ್ರೆ? ನನ್ನ ಮಗ ಭೋಲಾ ರಾಜನಾಗಲು ಅರ್ಹನಾಗಿದ್ದಾನೆ. ನನ್ಗೆ ನಂಬಿಕೆ ಇದೆ, ಅವನು ನನ್ನಂತೆಯೇ ನಿಮ್ಗೆ ನ್ಯಾಯ ನೀಡ್ತಾನೆಂದು. ನೀನಿಲ್ದೆ ನಾನಿಲ್ಲೇನ್ ಮಾಡ್ಲಿ? ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ನಂತರ ಇವರಿಬ್ರು ಬೋಲಾನನ್ನು ರಾಜನನ್ನಾಗಿ ಮಾಡಿ ಇವರು ಹಿಮಾಲಯಕ್ಕೆ ತೆರಳುತ್ತಾರೆ. ಕಾಡಿನ ಎಲ್ಲಾ ಪ್ರಾಣಿಗಳು ದುಃಖದಿಂದ ಅವರನ್ನು ಕಳಿಸ್ತಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.